ಸಿಡಬ್ಲ್ಯೂಎಂಎ ಆದೇಶವನ್ನ ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಹೇಳಿರೋದು. ಕಾವೇರಿ ವಿಚಾರವಾಗಿ ಸಿಎಂ ವಿಜಯ್ ಬರಬಾರದು, ಕಾವೇರಿ ನೀರು ಬೇಡ ಅಂತ ಘೋಷಿಸಿ ರಾಜ್ಯಕ್ಕೆ ಬನ್ನಿ. ನಾವು ನೋವಿನಲ್ಲಿ ಇದ್ದಾಗ ನಿಮಗ್ಯಾಕೆ ಕಾವೇರಿ ನೀರು ಅಂತ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರಶ್ನೆ ಮಾಡಿದ್ದಾರೆ. ನೀವು ರಾಜ್ಯಕ್ಕೆ ಬರೋದಾದ್ರೆ ತಮಿಳುನಾಡು ನೀರು, ಕಾವೇರಿ ನೀರು ತಮಿಳುನಾಡಿಗೆ ಬೇಡ ಅಂತ ಹೇಳಿ ಘೋಷಣೆ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ. ಬನ್ನಿ ಮಾತಾಡಿಸ್ತೀನಿ. ಬಂದ್ಗೆ ಕರೆ ಕೊಟ್ರಿ. ಬಂದ್ ಸಂಪೂರ್ಣ ಆಗಲೇಬೇಕು. ನಿಮ್ಮೆಲ್ಲರ ಬೆಂಬಲ ಬಂದು ಕೊಡಲೇಬೇಕು. ಬಂದು ಕನ್ನಡಿಗರಿಗಾಗಿ, ಬಂದು ರೈತರಿಗಾಗಿ, ಈ ರಾಜ್ಯಕ್ಕಾಗಿ ಬಂದ್. ಆ ದೃಷ್ಟಿಯಿಂದ ಬಂದ್ಗೆ ಇಡೀ ರಾಜ್ಯದ ಸಮಗ್ರ ಬೆಂಬಲ ಇದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣವಾಗಿ ಕರ್ನಾಟಕ ಬಂದ್. ಸರ್, ಯಾವೆಲ್ಲ ಸಂಘಟನೆಗಳು ಭಾಗಿಯಾಗ್ತವೆ? ಹೋರಾಟ ಯಾವ ರೀತಿ ಇರುತ್ತಂತೆ? ಸುಮಾರು 2000 ಸಂಘಟನೆಗಳ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಂದ್ಗೀಗಾಗಲೇ ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾವು ಜಿಲ್ಲೆಗಳಿಗೆ ಹೋಗ್ತೀವಿ, ಅಲ್ಲಿ ಅವರನ್ನ ನಾವು ಇನ್ನೂ ಅಲ್ಲಿ ಮಾತನಾಡಿ ಎಲ್ಲಾ ಕನ್ನಡ ಸಂಘಟನೆಗಳಿಗೆ ಉತ್ಸಾಹ ಮಾಡ್ತೀವಿ. ಯಾಕಂದ್ರೆ ಬುಧವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ, ಆ ಸಭೆಗೆ ಹೋಗ್ತೀರಾ? ಮತ್ತೊಂದ್ ಕಡೆ ಒಂದು ಏನಾದ್ರೂ ಸುಪ್ರೀಂ ಕೋರ್ಟ್ ಮತ್ತೆ ಆದೇಶ ಬಂತಂದ್ರೆ ನೀರು ಬಿಡಬೇಕಾಗತ್ತೆ, ನೀವು ಬಂದ್ ಲೇಟ್ ಆಗಿಲ್ವಾ ಅಂತ ಏನಾದ್ರು? ಇಲ್ಲ, ಅದ್ಯಾರಿಗೆ ಗೊತ್ತಿದೆ? ಸುಪ್ರೀಂ ಕೋರ್ಟ್ ಏನಾಗುತ್ತೆ ಅಂತ ಏನು ಗೊತ್ತಿಲ್ಲ. ನಾದು ನೋಡೋಣ, ಸುಪ್ರೀಂ ಕೋರ್ಟ್ ಏನಾಗುತ್ತೆ ಅನ್ನೋದು ಆಮೇಲೆ ನೋಡೋಣ. ಈಗಂತೂ ಕರ್ನಾಟಕ ಬಂದ್ ನಲ್ಲಿ ಒಂದು ಸಾಸಿವೆಯಷ್ಟು ಬದಲಾವಣೆ ಇಲ್ಲ. ಬಂದ್ ಬಂದ್ ಬಂದ್. ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ಸರ್ ರಾಜ್ಯಕ್ಕೆ ಬರ್ತಿದ್ರೆ, ಸಿಎಂ ಬರೋದನ್ನ ನಾವು ವಿರೋಧಿಸಿ ವಿಮಾನ ನಿಲ್ದಾಣವನ್ನ ನಾವು ಮುತ್ತಿಗೆ ಹಾಕ್ತೀವಿ. ಸಿಎಂ ಬರಬಾರದು. ಸಿಎಂ ಬರೋದಾದ್ರೆ ನಮಗೆ ನೀರು ಬೇಡ ಅಂತೇಳಿ ಬಂದು ಪ್ರೀತಿಯಿಂದ ಬರಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಂದಲ್ಲೇ ಏನಾದ್ರೂ ಬದಲಾವಣೆ ಆಗುತ್ತೆ ಡೇಟ್ಗಳಂತ? ಯಾಕಂದ್ರೆ ಈಗ ಇಲ್ವೇ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. 13 ಬಂದ್, 13 ಬಂದ್. ನಾರಾಯಣಗೌಡರು ನಾವು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ನಮ್ಮ ಸ್ನೇಹಿತರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ. ವೀರೇಶ್, ಬಂದ್ ಅಂತ ಹೇಳಿದ್ದಾರೆ. ಆಗಸ್ಟ್ 13ನೇ ತಾರೀಕು ಬಂದ್ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಎಲ್ಲರೂ ಸಹಕಾರವನ್ನ ನೀಡಬೇಕು ಅಂತಾನೂ ಕೂಡ ವಾಟಾಳ್ ನಾಗರಾಜ್ ಕೇಳಿಕೊಂಡಿದ್ದಾರೆ. ಅಪ್ಡೇಟ್ ಏನು ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಕ್ಕೆ ಹೋಗ್ಬೇಡಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇದ್ರ ಬಗ್ಗೆ ನಾವು ಏನಾದ್ರೂ ದಾರಿ ಹುಡುಕೊಳ್ಳೋಣ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಹುಶಃ ಈಗ ಆಗಸ್ಟ್ 13, ಇವತ್ತಿನ 31, ಇನ್ನೂ ಬಹಳ ಟೈಮ್ ಇರೋದ್ರಿಂದ ಈ ಮೀನ್ ವೈಲ್ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರು ಹೋರಾಟಗಾರರನ್ನ ಭೇಟಿ ಆಗಬಹುದು, ಬಂದು ಬೇಡ ಅಂತ ಕೇಳಿಕೋಬಹುದು. ಸೊ ಬದಲಾವಣೆಯ ನಿರೀಕ್ಷೆಯನ್ನು ಮಾಡಬಹುದಾ ನಾವು? ಶ್ರೀಪಾದ್ ಪಾಟೀಲ್, ಇದೀಗ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರೆಸ್ ಮೀಟ್ ಆಯಿತು. ಹಲವು ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ರು, ದಲಿತ ಪರ ಸಂಘಟನೆಗಳು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಎಲ್ಲ ಸಂಘಟನೆಗಳು ಭಾಗಿಯಾಗಿದ್ರು. ಬಟ್ ಈಗ ಆಗಸ್ಟ್ 13ಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ ಯಶಸ್ವಿ ಮಾಡಲು ಇದೀಗ ಪಣತೊಟ್ಟಿದ್ದಾರೆ. ಹೀಗಾಗಿ ಆಗಸ್ಟ್ 13ರವರೆಗೂ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಇದೀಗ ಸಭೆ ಮಾಡಲು ಈಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾರೆ. ಯಾಕಂದ್ರೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಮತ್ತು ತಮಿಳುನಾಡು ಸರ್ಕಾರಕ್ಕೆ ನಾವು ಒತ್ತಡವನ್ನು ತರಬೇಕು, ನಮ್ಮ ಹೋರಾಟ ಹೇಗೆ ಎಂಬುದು ತೋರಿಸಬೇಕೆಂಬುದು ಉದ್ದೇಶದಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಯಾಕಂದ್ರೆ ಮಳೆ ಇಲ್ಲ, ಡ್ಯಾಮ್ ಅಲ್ಲಿ ನೀರಿಲ್ಲ, ಹೀಗಾಗಿ ನೀರು ಕೊಡಕ್ಕಾಗಲ್ಲ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಒಂದು ಹನಿ ನೀರು ತಮಿಳುನಾಡಿಗೆ ಬಿಡಬಾರದು ಎಂಬುದು ಡಿಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಸರ್ವಪಕ್ಷ ಸಭೆಗಳಿಗೆ ಕನ್ನಡಪರ ಸಂಘಟನೆಗಳನ್ನ ಕರೆದಿಲೆಂಬ ಕಾರಣಕ್ಕೆ ಆಕ್ರೋಶ ಜೋರಾಗಿದೆ. ಹೀಗಾಗಿ ಆಗಸ್ಟ್ 13ಕ್ಕೆ ಬಂದ್ ಆಗೇ ಆಗುತ್ತೆ, ಯಾವುದೇ ಕಾರಣಕ್ಕೂ ವಾಪಸ್ ಇಲ್ಲ ಎಂಬುದು ಒಂದ್ ಕಡೆ ವಾಟಾಳ್ ನಾಗರಾಜ್ ಹೇಳಿದ್ರೆ, ಮತ್ತೊಂದು ಕಡೆ ಆಗಸ್ಟ್ 3ಕ್ಕೆ ಒಂದ್ ಕಡೆ ತಮಿಳುನಾಡು ಸಿಎಂ ಅವರು ವಿಜಯ್ ಅವರು ಬರ್ತಿದ್ದಾರೆ. ಹೀಗಾಗಿ ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ. ಒಂದು ವೇಳೆ ಏನಾದರೂ ರಾಜ್ಯಕ್ಕೆ ತಮಿಳುನಾಡು ಸಿಎಂ ಬರಬೇಕಂದ್ರೆ ತಮಿಳುನಾಡಲ್ಲಿ ಘೋಷಣೆ ಮಾಡಿ ಬರಬೇಕು, ನಮಗೆ ನೀರು ಬೇಡ ಅಂತ ಹೇಳಿ ಬನ್ನಿ, ನಾವು ಸ್ವಾಗತ ಮಾಡ್ತೀವಿ ಅಂತ ಒಂದ್ ಕಡೆ ಎಚ್ಚರಿಕೆ ನೀಡಿದರೆ.
ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಡ್ರಾಮಾ ಆಗ್ಬೋದು, ದೊಡ್ಡ ಹೋರಾಟ ಆಗ್ಬೋದು. ಯಾಕಂದ್ರೆ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ವ ಪಕ್ಷದಲ್ಲಿ ಒಮ್ಮತದಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಯಾಕಂದ್ರೆ ಪದೇ ಪದೇ ಈ ತರ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ. ಡ್ಯಾಮ್ ಅಲ್ಲಿ ನೀರಿಲ್ಲ, 80% ಮಳೆ ಕೊರತೆ ಉಂಟಾಗಿದೆ. ಕುಡಿಯಕ್ಕೆ ನೀರಿನ ತುಂಬಾ ಸಮಸ್ಯೆ ಆಗುತ್ತೆ. ರೈತರು ತುಂಬಾ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ವೇಳೆ ನೀವು ನೀರು ಬೇಕಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ದಿನಕ್ಕೆ 3,500 ಕ್ಯೂಸೆಕ್ ಅಂದ್ರೆ ಜಾಸ್ತಿ ನೀರು ಹೋಗುತ್ತೆ. ಹೀಗಾಗಿ ಒಂದ್ ಕಡೆ ಜಲಮಂಡಳಿ ಸಹ ಈ ಹಿಂದೆ ಪತ್ರ ಬರೆದಿತ್ತು ಕಾವೇರಿ ನಿಗಮಕ್ಕೆ, ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ, ಹೀಗಾಗಿ ನೀರನ್ನ ಕಾಯ್ದಿರಿಸಿ ಅಂತ ಒಂದ್ ಕಡೆ ಪತ್ರ ಸಹ ಬರೆದಿತ್ತು. ಆ ಒಂದು ದೃಷ್ಟಿಯಿಂದ ಇವತ್ತು ಕನ್ನಡಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೋಟೆಲ್ ಸಂಘ, ಕ್ಯಾಬ್, ಆಟೋ ಪ್ರತಿಯೊಬ್ಬ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ನೀಡಬೇಕೆಂಬುದನ್ನು ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ನೈತಿಕ ಬೆಂಬಲ ನೀಡಬೇಡಿ, ಯಾಕಂದ್ರೆ ಇದು ಕಾವೇರಿ ಹೋರಾಟ, ಉಳಿವಿನ ಹೋರಾಟ, ನೀರಿಗಾಗಿ ಹೋರಾಟ ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಆಗಸ್ಟ್ 13ಕ್ಕೆ ಬಂದ್ ಆಗೇ ಆಗುತ್ತೆ. ಶ್ರೀಪಾದ್ ಪಟೇಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.